ಹಾಂ ಸಾಕು ಸರ್ ಒಂಚೂರು ನೋಡಿ ಸರ್ ಫೋಟೋ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಥ್ಯಾಂಕ್ ಯು ಅವ್ರ ಕಡೆ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ರೆಡಿಮೇಡ್ ಹಾಸ್ಪಿಟ್ಲ್ ಒಂದು ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ಅನ್ನಿಸ್ತೇನೆ. ಅದರಲ್ಲಿ BMS ಹಾಸ್ಪಿಟ್ಲ್ನ ಒಂದು ಶಾಖೆ ಇಲ್ಲಿ ನಾವು ಮಾಡೋದು ಇಲ್ಲಿಯ ಜನರಿಗೆ ತುಂಬ ನೆರವಾಗುತ್ತೆ ಅಂತ ನನಗೆ ಖಚಿತವಾಗಿದೆ. ಹಾಗೂ ಇಲ್ಲಿ ಈ ಕಾರ್ಯಕ್ರಮ ಈ ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ. ಯಾಕೆ ನಾನು ಒಂದೇ ಹಾಸ್ಪಿಟ್ಲ್ ಇನಾಗ್ರೇಷನ್ ಹೋದಾಗ ಒಂದು ಭಾವನೆ ಬರ್ತದೆ, ಅದಕ್ಕೆ ಶುಭಾಶಯ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವು ನೆನೆಸಬಾರ್ದು ಜಾಸ್ತಿ ರೋಗಿಗಳು ಬರಬೇಕಿಲ್ಲಿ ಅಂತ ನಾನು ಆದರೆ ಬಂದ ರೋಗಿಗಳಿಗೆ ಒಳ್ಳೆ ರೀತಿಯ ಸೇವೆ ಮಾಡೋದು ಅದೇ ಮುಖ್ಯ ಉದ್ದೇಶ ಆಗುತ್ತೆ. ಆ ರೀತಿಯಲ್ಲಿ ನಾನು ಶುಭಾಶಯ ಹೇಳ್ತೇನೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಕಾರಣ ಹೇಳಿ ಈ ಹಾಸ್ಪಿಟ್ಲು ತುಂಬ ಜನರಿಗೆ, ಅದರಲ್ಲೂ ಇಲ್ಲಿಯ ನೇಬರಿಂಗ್ ಜನರಿಗೆ ತುಂಬ ಸಹಾಯವಾಗಲಿ ಹಾಗೂ ಅವರಿಗೆ ಒಳ್ಳೆ ರೀತಿಯ ಸೇವೆ ಸಿಗಲಿ ಅಂತ ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. BMS ಕಾಲೇಜ್ ಲೈಫ್ ಟ್ರಸ್ಟಿಯಾದಂಥ ಡಾಕ್ಟರ್ ರಾಗಿಣಿ ನಾರಾಯಣ್ ಮೇಡಮ್ರವ್ರದ್ದು ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬದ ದಿವಸನೇ ಈ BMS ಹಾಸ್ಪಿಟಲ್ ಯೂನಿಟ್ 2 ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡಿದ್ರು. ಅದರಂತೆ ಎಲ್ಲ ವ್ಯವಸ್ಥಿತವಾಗಿ ಇವತ್ತೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಾನು ಮಾತೃಛಾಯಾ ಸಂಸ್ಥೆಯ ಸಂಸ್ಥಾಪಕನಾಗಿದ್ದೀನಿ. ನಮ್ಮಲ್ಲಿ ಹಿರಿಯರು ಒಂದು 80 ಜನ ಇದ್ದಾರೆ. ಇವರೆಲ್ರಿಗೂ ಏನಂತಂದರೆ ಆಲ್ ದ ಟೈಮ್ ನಮಗೇನೆಂದರೆ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂದರೆ ಮಿನಿಮಮ್ ಏನಂತಂದ್ರೆ ಒಂದು 10 ಕಿಲೋಮೀಟ್ರ್ ಹೋಗಬೇಕಾಗಿತ್ತು. ಈ ಸುತ್ತಮುತ್ತ ಸುಮಾರು 40 ಹಳ್ಳಿಗಳಲ್ಲಿ ಹತ್ತಿರದಲ್ಲಿ ಯಾವುದೋ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾನೆಲ್ಲ ವಿಚಾರ ಮಾಡಿದಾಗ ನಮ್ಮ ಗೌತಮ್ ಸರ್ ಅವರು ಮತ್ತು ಅವಿರಾಮ್ ಶರ್ಮಾ ಅವರು ಮತ್ತು ರಾಗಿಣಿ ಮೇಡಮ್ ಅವ್ರನ್ನ ಕರ್ಕೊಂಬಂದು ಇದನ್ನು ನೋಡಿದ್ರು. ಈ ಒಂದು ಸ್ಥಳ ಪ್ರಶಸ್ತವಾಗಿದೆ, ಎಲ್ಲ ದೃಷ್ಟಿಯಲ್ಲೂ ಹಾಸ್ಪಿಟ್ಲಿಗೆ ತುಂಬ ನೀಟಾಗಿದೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇವತ್ತಿನ ದಿನ ಇದು ಇನಾಗ್ರಲ್ ಆಗ್ತಾಯಿದೆ. ಇದರಿಂದ ಭಾಳ ಸಂತೋಷದ ಸುದ್ದಿ ಏನಂತಂದರೆ ಈ ಹಾಸ್ಪಿಟಲ್ ಬರ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮಲ್ಲೆಲ್ಲ ಹಿರಿಯ ನಾಗರಿಕರು ಎಲ್ಲರೂ ಮಾನಸಿಕವಾಗಿ ಭಾಳ ಸ್ಥಿರವಾಗಿ ಭಾಳ ಖುಷಿಯಾಗಿದ್ದಾರೆ. ಅದು ಒಂದು ವಿಶೇಷ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಭಾಳ ಮುಖ್ಯ. ಹೆಲ್ತ್ ಈಸ್ ವೆಲ್ತ್ ಅಷ್ಟೇ. ಹಾಗಾಗಿ ಈ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಕರೀತಾರೆ. ಸೊ ದೇವ್ರಿಗೆ ಸಮಾನ ಡಾಕ್ಟ್ರುಗಳು. ಇವರ ಸೇವೆ ಬಂದುಬಿಟ್ಟು ಇಲ್ಲಿ ಸುತ್ತಮುತ್ತ ಎಲ್ಲ ನಾಗರಿಕರಿಗೆ ಎಲ್ರಿಗೂ ಆಗಲಿ ಅಂತೇಳಿ ಕೇಳಿಕೊಂಡು ನಮ್ಮ ಹಿರಿಯ ನಾಗರಿಕರಿಗೆ ಮತ್ತು ಲೋಕಲ್ ಇವರಿಗೆ ನಾನು ಈಗಾಗಲೇ ಇದನ್ನು ಸಬ್ಸಿಡೈಸ್ಡ್ ಪ್ರೈಸಲ್ಲಿ ಮಾಡಬೇಕು, ಉತ್ತಮವಾದ ಆರೋಗ್ಯ ಸೇವೆಯನ್ನು ಕಲ್ಪಿಸಬೇಕು ಅಂತೇಳಿ ನನ್ನ ಸಂಕಲ್ಪನೋದು. ನಾನು ಮ್ಯಾನೇಜ್ಮೆಂಟ್ ಅವ್ರ ಹತ್ರನೂ ಮಾತಾಡಿದ್ದೀನಿ, ಅದಕ್ಕೆ ಅವರೂ ಸಮ್ಮತ ಕೊಟ್ಟಿದ್ದಾರೆ. ಎಲ್ಲ ದೃಷ್ಟಿಯಿಂದ ಇಲ್ಲೇನಂತಂದರೆ ಆರೋಗ್ಯ ಸ್ಥಿರವಾಗಿರಬೇಕು, ಎಲ್ರಿಗೂ ಚೆನ್ನಾಗಿರಬೇಕು ಅನ್ನೋಂಥದ್ದು ನಮ್ಮ ಅಭಿಲಾಷೆ. BMS Hospital has been running for the last 30 years. We've grown from a small OPD clinic to a 20-bedded hospital to a 60-bedded hospital, and now we have opened our second unit in Agraha village. This hospital is going to be a 100-bedded hospital, supporting all the people in and around this area and people who are coming from far distances. Eventually, we want to be able to set up a system here where we are not only giving medical care to people, but we are also looking at de-addiction center. We are also looking at a
physiotherapy center. We are also looking at a center where people can come and relax and get their health back to normal. Our hospital is located in a 35-acre land which was given to us by Mr. Krishnamurthy, who runs the Matrushaya Trust. He has told us that we can use the facility for our patients to feel like they're not in a hospital but more in a farm, in a garden. So they feel nature helping them get cured more than just medicines. Today is our official launch, and hopefully we will see a great future for this hospital. We have already spoken to the Kidney Foundation, and they have told us that they will give us 3 dialysis machines. And even in our old hospital, Dr. Ragini Narayan had donated dialysis machines to us, has donated scanning machines to us, and it is because of them, her and all the trust members and the BMS hospital staff, we have been able to set up a second hospital. We hope everyone is healthy and not come to the hospital, but if you are in pain, if you are ill, please come to us and we will definitely help you out. ಈ ಹಾಸ್ಪಿಟ್ಲ್ ಸ್ಟಾರ್ಟ್ ಮಾಡಿದ್ದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಮೈ ನೆಫ್ಯೂ ಗೌತಮ್ ತುಂಬ ಇನಿಷಿಯೇಟಿವ್ ತೋರಿಸಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಕೃಷ್ಣಮೂರ್ತಿ ಅವರು ಈ ಜಾಗವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆಸ್ಪತ್ರೆ ತೆಗಿಯೋಕ್ಕೆ. ಸೊ ನಾವು ವಿ ಆರ್ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ತುಂಬ ಹಳ್ಳಿಗಳೆಲ್ಲ ಇದೆಲ್ಲ ಹಳ್ಳಿ ಜನರೆಲ್ಲ ಉಪಯೋಗ ಮಾಡ್ಕೋಬೇಕು ಈ ಆಸ್ಪತ್ರೆನ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.